ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆನೇ ನಾನು ನನ್ನ ಮಗನು ಪಾರ್ಕ್ ಬಂದಿದ್ದೀವಿ. ಅವನು 6 ಗಂಟೆಯಿಂದ 6:30ಗೆಲ್ಲ ಎದ್ಬಿಡ್ತಾನೆ, ಬೇಗ ಹೇಳ್ತಾನೆ. ಹಾಗಾಗಿ ಬೆಳಗ್ಗೆ ಏನು ಮಾಡೋದಲ್ವ, ಒಂದು ರೌಂಡ್ ಪಾರ್ಕ್ ಹೋಗೋಣ ಅಂದ್ಬಿಟ್ಟು ನಾನು ವಾಕ್ ಮಾಡ್ದಂಗೆ ಆಗುತ್ತೆ. ಅವನು ಕೂಡ ಸ್ವಲ್ಪ ಗೇಮ್ಸ್ ಎಲ್ಲ ಆಟ ಆಡ್ತಾನೆ ಅಂತ ಪಾರ್ಕಿಗೆ ಕರ್ಕೊಂಬಂದಿದ್ದೀನಿ. ನಮ್ಮನೆ ಪಕ್ಕದಲ್ಲೇ ಒಂದು ಫ್ಲ್ಯಾಟ್ ಇದೆ. ಸೊ ಅಲ್ಲಿ ವೆಹಿಕಲ್ ಎಲ್ಲ ಜಾಸ್ತಿ ಓಡಾಡೋದಿಲ್ಲ. ಸೊ ಅವ್ನಿಗೆ ಈಸಿ ಆಗುತ್ತೆ, ಆರಾಮಾಗಿ ರೋಡಲ್ಲಿ ಬಿಟ್ರೂ ಓಡಾಡ್ಬೋದು. ಸೊ ಹಂಗಾಗಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ನಾವೀಗ ನಮ್ಮ ಗಾಡಿ ಟ್ರಯಲ್ ನೋಡೋಕೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಈಗ ಆಫ್ಟರ್ನೂನ್ ಆಗಿದೆ. ಸೊ ಗಾಡಿ ಸ್ವಲ್ಪ ರಿಪೇರಿ ಇತ್ತು, ಹಂಗಾಗಿ ರಿಪೇರಿಗೆ ಬಿಟ್ಟಿದ್ವಿ. ಇವತ್ತು ಕೊಟ್ಟರು, ಅದು ಹಂಗೆ ಟ್ರಯಲ್ ನೋಡಿ ಅಂತ ಹೇಳಿದ್ರು. ಸೊ ಹಾಗೆ ಅಲ್ಲೇ ಲಂಚ್ ಕೂಡ ಮುಗಿಸ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಇತ್ತು. ತುಂಬ ದಿನ ಆಗಿತ್ತು ಐಸ್ ಕ್ರೀಮ್ ತಿಂದು. ಹೋಗ್ತಾ ದಾರಿಲಿ ಶಾಪ್ ನೋಡಿದೆ. ಸೊ ಐಸ್ ಕ್ರೀಮ್ ತಿನ್ನೋಣ ಅಂತ ಐಸ್ ಕ್ರೀಮ್ ತೊಗೊಂಡ್ವಿ. ಸೊ ಪಾಪು ಐಸ್ ಕ್ರೀಮ್ ಒಂದಿನ ಸ್ಪೂನಲ್ಲಿ ಟೇಸ್ಟ್ ನೋಡಿಸಿದ್ದೆ. ಸೊ ಅವನು ಐಸ್ ಕ್ರೀಮ್ ನೆನ್ಪಿಟ್ಕೊಂಡಿದ್ದಾನೆ. ನೋಡಿದ ತಕ್ಷಣ ಸರ್ರ್ ಅಂತ ತೋರಿಸ್ತಿದ್ದ ಐಸ್ ಕ್ರೀಮ್ ಅಂತ. ನಾವೀಗ ರೆಸ್ಟೋರೆಂಟ್ ರೀಚ್ ಆಗಿದ್ದೀವಿ. ಸೊ ಲಂಚ್ನ ಸ್ಟಾರ್ಟ್ ಮಾಡಿದ್ದೀವಿ. ಲಂಚ್ಗೆ ಅಂತ ಅವತ್ತು ಮಂಡೇ ಆಗಿರೋದ್ರಿಂದ ನಾನ್ ವೆಜ್ಜನ್ನು ತೊಗೊಳೋದಕ್ಕೆ ಹೋಗಿಲ್ಲ. ಸೊ ನಾನ್ ಮತ್ತು ಗ್ರೇವಿ ತೊಗೊಂಡ್ವಿ. ಗೋಬಿ ಮತ್ತು ಲೆಮನ್ ಜ್ಯೂಸನ್ನ ತೊಗೊಂಡಿದ್ದೀವಿ. ಸೊ ಅಷ್ಟೇ ಸಾಕಾಯಿತು, ಜಾಸ್ತಿ ತಿನ್ನೋದಕ್ಕಾಗಿಲ್ಲ ಐಸ್ ಕ್ರೀಮ್ ತಿಂದಿದ್ದರಿಂದ. ಪಾಪು ಸುಮ್ಮನೆ ಒಂದು ಕಡೆ ಕೂರಲ್ಲ, ಒಬ್ಬರು ತಿನ್ನಬೇಕು, ಒಬ್ಬರು ಅವನನ್ನು ಇಟ್ಕೋಬೇಕು. ಇಬ್ಬರು ಒಟ್ಟಿಗೆ ಕೂತ್ಕೊಂಡು ತಿಂತೀವಿ ಅಂದರೆ ಅದು ಆಗೋದೇ ಇಲ್ಲ, ಎಲ್ಲದನ್ನು ಎಳಿತಾನೆ. ಮಗು ಇರೋರಿಗೆ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಇನ್ನು ಚಿಕ್ಕ ಮಗು ಅಂದರೆ ಅವ್ರಿಗಿನ್ನ ಕಷ್ಟನೇ ಇಟ್ಕೊಂಡು ಊಟ ಮಾಡೋದು ಇದೆಲ್ಲ. ಸೊ ಹಂಗಾಗಿ ಅವ್ರು ಇಟ್ಕೊಂಡಿದ್ದಾರೆ, ನಾನು ಊಟ ಮಾಡ್ತಿದ್ದೀನಿ. ತಿನ್ನೋದಕ್ಕಾಗಲ್ಲ ಒಂದು ಕೈಲಿ ಇಟ್ಕೊಂಡು. ಸ್ಟ್ರಾ ತೊಗೊಂಡು ಜ್ಯೂಸ್ಗೆ ಹಾಕೋದು, ಅದನ್ನು ತೊಗೊಂಡು ಬಾಯಿಗೆ ನೋಡ್ತಾ ಒಂದೇ ಸರಿ ಜ್ಯೂಸಲ್ಲಿ ಕೈ ಹಾಕ್ಬಿಟ್ಟ. ಸೊ ಕ್ಯೂರಿಯಾಸಿಟಿ ಜಾಸ್ತಿ ಮಕ್ಕಳಿಗೆ, ಅದೇನು ಅಂತ ನೋಡೋದು. ಸೊ ಏನೇ ಕೊಟ್ಟರು ಕೈಯಲ್ಲಿ ಟಚ್ ಮಾಡಿ ಫೀಲ್ ಮಾಡಿನೇ ಅವ್ರು ತಿಳ್ಕೊಬೇಕು. ಹಂಗಾಗಿ ಎಲ್ಲನೂ ಎಳೆಯೋದು ಮುಟ್ಟೋದು ಮಾಡ್ತಾರೆ. ಮಣ್ಣಲ್ಲಿ ಆಟ ಆಡೋದಕ್ಕೇನೋ ಬಿಡ್ಬೋದು, ಆದರೆ ಕಲ್ಲು ಮಣ್ಣು ತೊಗೊಂಡು ಬಾಯಿಗೆ ಹಾಕ್ಕೊಂಡ್ರೆ ಅನ್ನೋ ಭಯ ಇದ್ದೇ ಇರುತ್ತೆ. ಸೊ ನಿಂದೇನೆ ಸುತ್ತಾ ಇದ್ದೆ ನಾನು. ಭಯ ಜಾಸ್ತಿ, ಯಾಕೆಂದರೆ ಅವ್ನು ತುಂಬಾ ಬಾಯಿಗೆ ಹಾಕ್ಕೋತಾನೆ. ಮನೇಲೂ ಅಷ್ಟೇ, ಏನು ಸಿಗುತ್ತೆ ತೊಗೊಂಡು ಬಾಯಿಗೆ ಹಾಕ್ಕೋತಾನೆ. ಸ್ವಲ್ಪ ಹೊತ್ತಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಕತ್ಲೆ ಆಗಿಬಿಡುತ್ತೆ, ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಮನೆಗೆ ಹೊರಟ್ವಿ. ತುಂಬ ದೂರ ಏನೂ ಹೋಗಿರಲಿಲ್ಲ. ಹಾಸನ ರೂಟು ಕುಣಿಗಲ್ ಹತ್ರ ಹೋಗಿದ್ವಿ. ಕುಣಿಗಲ್ ಕೂಡ ರೀಚ್ ಆಗಿರಲಿಲ್ಲ. ಇನ್ನು ಸ್ವಲ್ಪ ಒಂದು 20 ಕಿಲೋಮೀಟರ್ ಕುಣಿಗಲ್ ಇನ್ನೂ ಇತ್ತು. ಸೊ ಅದಕ್ಕೂ ಮುಂಚೆನೇ ಒಂದು ರೆಸ್ಟೋರೆಂಟ್ ಸಿಕ್ತು, ಅಲ್ಲೇ ಊಟ ಮುಗಿಸ್ಕೊಂಡು ರಿಟರ್ನ್ ಆದ್ವಿ. ನೋಡಿ ಗ್ರೀನ್ ಎಷ್ಟು ಚೆನ್ನಾಗಿದೆ ಅಂತ. ಮಳೆ ಬಂದಿದ್ದರಿಂದ ಎಲ್ಲ ಕಡೆ ಗ್ರೀನ್, ಎಲ್ಲ ಕಡೆ ಬೆಳೆನ ಹಾಕಿದ್ರು. ಸೊ ಚೆನ್ನಾಗಿತ್ತು ನೋಡೋಕ್ಕೆ. ನೆಲಮಂಗಲದಿಂದ ಸ್ವಲ್ಪ ದೂರದಲ್ಲಿ, ಅಂದರೆ ಇನ್ನು ನೆಲಮಂಗಲಕ್ಕೆ ಮುಂಚೆನೇ ಸಿಗುತ್ತೆ. ಅಲ್ಲಿ ಫ್ರೆಶ್ ತರಕಾರಿ ಸಿಗುತ್ತೆ, ಹಣ್ಣುಗಳು ಸಿಗುತ್ತೆ. ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿತ್ತು, ಎಲ್ಲ ಫ್ರೆಶ್ ಆಗೇ ಇತ್ತು. ಸೊ ಯಾವಾಗ ಕೂಡ ಊರಿಗೆ ಹೋದಾಗ ಅಲ್ಲೇ ತೊಗೊಂಡು ಬರ್ತೀವಿ. ತರಕಾರಿ ಸಿಗುತ್ತೆ, ಯಾವಾಗಲೂ ಇರುತ್ತೆ. ಫುಲ್ ಡೇ ಇಟ್ಟಿರ್ತಾರೆ. ಆಲ್ಮೋಸ್ಟ್ ಊರಿಗೆ ಹೋದಾಗೆಲ್ಲ ಇಲ್ಲೇ ತರಕಾರಿಗಳನ್ನ ತೊಗೊಬಂದುಬಿಡ್ತೀವಿ. ಯಾಕೆಂದರೆ ಊರಿಂದ ಬರೋ ರೋಡಲ್ಲೇ ತರಕಾರಿಗಳು ಸಿಗೋದು, ಹಂಗಾಗಿ ನಮಗೆ ಈಸಿಯಾಗಿ ಸಿಗುತ್ತೆ. ಹಣ್ಣು, ತರಕಾರಿ, ಸೊಪ್ಪು ಎಲ್ಲ ಫ್ರೆಶ್ ಆಗಿರುತ್ತೆ. ಸೊ ನಾವು ಹಲಸಿನ ಹಣ್ಣು, ಸ್ವಲ್ಪ ಸೊಪ್ಪು, ತರಕಾರಿ ಏನೇನು ಬೇಕೋ ಎಲ್ಲ ತೊಗೊಂಡ್ವಿ. ಏಕೆಂದರೆ ಅಷ್ಟು ಫ್ರೆಶ್ ಆಗಿರುತ್ತೆ. ಹಾಸನ ಸೈಡ್ ಹೋದವರು ಆಲ್ಮೋಸ್ಟ್ ಎಲ್ಲ ಇಲ್ಲೇ ಗಾಡಿಗಳನ್ನ ನಿಲ್ಲಿಸ್ಕೊಂಡು ಯಾವುದ್ಯಾವ ತರಕಾರಿಗಳು ಬೇಕೋ ಎಲ್ಲ ತೊಗೊಬಿಡ್ತಾರೆ. ಅದಕ್ಕೇ ಟ್ರಾಫಿಕ್ ಜಾಮ್ ಆಗಿರುತ್ತೆ, ಅಷ್ಟು ಜನ ತೊಗೋತಾರೆ ಇಲ್ಲಿ. ಎಲ್ಲ ಹಣ್ಣುಗಳು ಕೂಡ ಸಿಗುತ್ತೆ. ಸೊ ನಾವು ತೊಗೊಂಡ್ವಿ. ಅಲ್ಲಿಂದ ಮನೆ ಕಡೆ ಹೊರಟ್ವಿ. ಯಾವಾಗ ಕಾರಲ್ಲಿ ಕೂತ್ರು ಪಾಪು ನಾನು ಗಾಡಿ ಓಡಿಸ್ಬೇಕು, ನಾನು
ಅವರಪ್ಪ ಏನು ಮಾಡ್ತಾರೆ ಅದೆಲ್ಲ ಮಾಡಬೇಕು ಅಂತ ತುಂಬಾ ಹಠ ಮಾಡ್ತಾನೆ. ಸೊ ಎಷ್ಟು ನಾನು ಇಟ್ಕೊಂಡ್ರು ಕೂರಿಸ್ಕೊಂಡ್ರು ಮುಂದೆ ಹೋಗಬೇಕು ಅಂತ ತುಂಬ ಹಠ ಮಾಡ್ತಿದ್ದ. ಅದಕ್ಕೆ 5 ನಿಮಿಷ ಕೂರಿಸ್ಕೊಳ್ಳಿ ಅಂತ ಕೊಟ್ಟೆ. ಅವರಪ್ಪಂಗೆ ಗಾಡಿ ಓಡ್ಸೋಕ್ಕೆ ಬಿಡ್ತಾಯಿಲ್ಲ, ಎಲ್ಲ ಅವನೇ ತಿರುಗಿಸೋದು, ಆನ್ ಮಾಡೋದು ಎಲ್ಲ ಅವನೇ ಮಾಡ್ತಿದ್ದಾನೆ. ಬಾ ಅಂತ ಕರ್ಕೊಂಡ್ರೂ ಹಿಂದೆ ಬರ್ತಾಯಿಲ್ಲ. ನಾನು ಮುಂದೆ ಕೂತ್ಕೊಳ್ಳಲ್ಲ. ಆಲ್ಮೋಸ್ಟ್ ಅವನು ಯಾವಾಗ ಸ್ವಲ್ಪ ದೊಡ್ಡವನಾದಾಗಿಂದ ಹಿಂದೆನೇ ಕೂರ್ತೀನಿ. ಯಾಕೆಂದರೆ ಎಲ್ಲ ಎಳೆಯೋದು, ಆಫ್ ಮಾಡೋಕ್ಕೆ ಹೋಗೋದು, ಆನ್ ಮಾಡೋದಕ್ಕೆ ಹೋಗೋದು ತುಂಬಾ ಮಾಡ್ತಾನೆ. ಹಾಗಾಗಿ ನಾನು ಮುಂದೆ ಕೂರೋದಿಲ್ಲ. ಈಗ ಹಿಂದೆ ಕೂತ್ಕೊಂಡಿದ್ದೆ, ಹಿಂದೆ ಬಾ ಅಂದರೆ ಬರಲ್ಲ ಅಂತ ಹೇಳ್ತಿದ್ದಾನೆ. ಸ್ವಲ್ಪ ಹೊತ್ತು ಆಟ ಆಡ್ದ ಅದ್ರ ಜೊತೆನೇ. ಅಲ್ಲಿಂದ ನಾವು ಮನೆ ರೀಚ್ ಆದಾಗ 8:30 9 ಗಂಟೆ ಆಗಿತ್ತು. ಸೊ ಮನೆಗೆ ಬಂದು ಪಾಪುಗೆ ಸ್ವಲ್ಪ ಊಟ ಮಾಡಿಸಿ ಮಲ್ಕೊಂಡ್ವಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಕೀಪ್ ವಾಚಿಂಗ್. ಥ್ಯಾಂಕ್